ಬಿಡದಿಯಲ್ಲಿ ರೈತರು ತಮ್ಮ ಆಸ್ತಿಯನ್ನು ಉಳಿಸಿಕೊಳ್ಳಲಿಕ್ಕೆ ಸರ್ಕಾರದ ವಿರುದ್ಧ ಸಮರಕ್ಕೆ ನಿಂತಿದ್ದಾರೆ. ರಾಜಕಾರಣಿಗಳು ವಾಕ್ಸಮರದಲ್ಲಿ ತಲ್ಲೀನರಾಗಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆನೇ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಗುರುತಿಸಿಕೊಂಡಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಫೀಲ್ಡ್ಗೆ ಇಳಿದಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ರೈತರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಸರ್ವೆಗೆ ಬಂದಿದ್ದ ಅಧಿಕಾರಿಗಳಿಗೆ ಪೊರಕೆ ಸೇವೆ ಕೂಡ ರೈತರು ಮಾಡಿದ್ದಾರೆ. ಈ ಬೆಳವಣಿಗೆಗಳ ನಡುವೆನೇ ಈಗ ರೈತರ ವಿರುದ್ಧ ಎಫ್ಐಆರ್ ಕೂಡ ಈಗ ದಾಖಲಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಹೋರಾಟಕ್ಕೆ ಬೆಂಬಲವಾಗಿ ಯತ್ನಾಳಿಗ ಅಖಾಡಕ್ಕಿಳಿದಿದ್ದಾರೆ. ಸರ್ವೆಗೆ ಬಂದಿದ್ದ ಅಧಿಕಾರಿಗಳಿಗೆ ನಿನ್ನೆ ಪೊರಕೆ ಸೇವೆಯನ್ನು ರೈತ ಮಹಿಳೆಯರು ಮಾಡಿದರು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಕಾರಿನ ಗಾಜನ್ನು ಒಡೆದು ಹಾಕಿದ್ದಾರೆ. ಒನಕೆ, ಕಲ್ಲು, ಮಚ್ಚು, ದೊಣ್ಣೆ ಎಲ್ಲ ಮನೆಯಲ್ಲಿ ಏನೇನು ಸಿಗ್ತದೆ ಕೈಗೆ ಎಲ್ಲವನ್ನೂ ಕೂಡ ತಂದಿದ್ದಾರೆ. ತಂದು ಒಂದಿಷ್ಟು ಅಧಿಕಾರಿಗಳನ್ನು ಚದುರಿಸುವಂತಹ, ಅವ್ರನ್ನ ವಾಪಸ್ ಸರ್ವೆ ಮಾಡಲಿಕ್ಕೆ ಅಡ್ಡಿಪಡಿಸಿರುವಂತಹ ಒಂದಿಷ್ಟು ಸನ್ನಿವೇಶಗಳು ನಿನ್ನೆ ನಡೆದಿದ್ದಾವೆ. ಈ ಎಲ್ಲ ಬೆಳವಣಿಗೆಗಳ ನಡುವೆನೇ ರೈತರ ಜೊತೆಗೆ ನಾನು ನಿಲ್ತೀನಿ ಅಂತ ಯತ್ನಾಳಿಗ ಪೋಸ್ಟ್ ಮಾಡಿದ್ದಾರೆ. ರೈತರಿಗೆ ಬೆಂಬಲವನ್ನು ಬಸನಗೌಡ ಪಾಟೀಲ್ ಯತ್ನಾಳಿಗ ಸೂಚಿಸಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ಎಕ್ಸ್ ಖಾತೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳಿಗ ಪೋಸ್ಟ್ ಕೂಡ ಮಾಡಿದ್ದಾರೆ. ಕೇಸ್ ದಾಖಲಾಗಿರುವ ರೈತರಿಗೆ ಉಚಿತ ಕಾನೂನಿನ ನೆರವಿನ ಒಂದು ಭರವಸೆ ಕೂಡ ಈಗ ಕೊಟ್ಟಿದ್ದಾರೆ. ಯಾಕಂದರೆ BJP JDS ದೋಸ್ತಿ ನಾಯಕರು ಆಲ್ರೆಡಿ ಬಿಡದಿಗೂ ಕೂಡ ಎಂಟ್ರಿಯನ್ನು ಕೊಟ್ಟರು. ಮತ್ತು ಕುಮಾರಸ್ವಾಮಿ ಅವರು ಕೂಡ ಅಲ್ಲಿ ಸಾಕಷ್ಟು ಸಭೆಗಳನ್ನು ಮಾಡಿದ್ದಾರೆ. ಅಹೋರಾತ್ರಿ ಧರಣಿಯಲ್ಲೂ ಕೂಡ ಭಾಗಿಯಾಗಿದ್ದಾರೆ. ರೈತರ ಹೋರಾಟ ನಿನ್ನೆ ಮೊನ್ನೆಯಿಂದ ಶುರುವಾದಂಥದ್ದಲ್ಲ. ಇದು ಸುಮಾರು 500 ದಿನಗಳಿಗಿಂತ ಹೆಚ್ಚು ದಿನಗಳಿಂದನೂ ಹೋರಾಟ ನಡೀತಾನೆ ಇದ್ದಾವೆ. ಮತ್ತು ರೈತರಿಗೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ಬಲಾತ್ಕಾರವಾಗಿ ಟೌನ್ಶಿಪ್ ಮಾಡುವಂಥ ಉದ್ದೇಶ ಏನಿದೆ ಅಂತ ಈಗ ರಾಜಕಾರಣಿಗಳು ಕೂಡ, ಅಂದರೆ ಈಗ ವಿರೋಧ ಪಕ್ಷದ ನಾಯಕರುಗಳು ಸರ್ಕಾರಕ್ಕೆ ಚಾಟಿಯನ್ನು ಬೀಸ್ತಾ ಇದ್ದಾರೆ. ರೈತರಿಗೆ ಬೆಂಬಲವಾಗಿ ನಾವು ನಿದ್ದೀವಿ, ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಆಗಲಿಕ್ಕೆ ಬಿಡೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಕೂಡ ಈಗ ರೈತರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಈಗ ಈ ಎಲ್ಲ ಬೆಳವಣಿಗೆಗಳ ನಡುವೆನೇ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಈಗ ಎಂಟ್ರಿ ಕೊಟ್ಟಿರುವಂಥದ್ದು ನಿಜಕ್ಕೂ ಇದು ರೈತರಿಗೆ ಮತ್ತಷ್ಟು ಬೆಂಬಲವನ್ನು ಮತ್ತು ಆತ್ಮಸ್ಥೈರ್ಯವನ್ನು ತುಂಬುವಂತಹ ಒಂದು ಕೆಲಸ ಅಂತಲೂ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ನಿನ್ನೆ ಸಾಕಷ್ಟು ಜನ ಸರ್ವೆ ಮಾಡಬೇಕು ಅಂತ ಅಧಿಕಾರಿಗಳು ಬಿಡದಿಗೆ ಹೋಗಿದ್ರು. ಎಲ್ಲಿ ಟೌನ್ಶಿಪ್ಪನ್ನು ನಿರ್ಮಾಣ ಮಾಡಬೇಕು ಅಂತ ಸರ್ಕಾರ ಅಂದ್ಕೊಂಡಿದೆಯಲ್ಲ, ಅಲ್ಲಿ ಸರ್ವೆ ಮಾಡಲಿಕ್ಕೆ ಬಿಟ್ಟಿಲ್ಲ. ರೈತ ಮಹಿಳೆಯರು ಸಾಕಷ್ಟು ಆಕ್ರೋಶಭರಿತವಾದಂತಹ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ದೃಶ್ಯಾವಳಿ ನೀವು ಗಮನಿಸ್ತಾ ಇದ್ದೀರಾ. ಬಂದಂಥ ಅಧಿಕಾರಿಗಳಿಗೆ ಪೊರಕೆ ಸೇವೆ ಮಾಡಿದ್ದಾರೆ. ಮನೆಯಲ್ಲಿ ಒನಕೆ ಕೂಡ ತಗೊಂಡ್ಬಂದಿದ್ರು. ಅಕ್ಷರಶಃ ರೈತ ಮಹಿಳೆಯರು ನಿನ್ನೆ ಒನಕೆ ಓಬವ್ವನ ಅವತಾರವನ್ನು ತಾಳಿದ್ರು. ಮಚ್ಚು, ಕಲ್ಲು, ದೊಣ್ಣೆಗಳನ್ನು ತಂದಿದ್ರು. ಯಾಕಂದರೆ ಅವ್ರು ತಪ್ಪೇ ಇಲ್ಲ ರೈತರದ್ದು. ಅವ್ರೇನು ಕೊಡ್ತೀವಿ ಅಂತ ಹೇಳಿಲ್ಲ, ಅಥವಾ ಸರ್ಕಾರದಿಂದ ಅವರೇನು ದುಡ್ಡು ಕೂಡ ಇಸ್ಕೊಂಡಿಲ್ಲ. ಅವರು ಇವರೇ ಇವಾಗ ಒತ್ತಾಯ ಮಾಡ್ತಾ ಇರುವಂಥದ್ದು. ಸಾಂಕೇತಿಕವಾಗಿ ಕೆಲವೊಂದಿಷ್ಟು ರೈತರಿಗೆ ಚೆಕ್ ಕೂಡ ಕೊಟ್ಟುಬಿಟ್ಟಿದ್ದಾರೆ. ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಸಾಂಕೇತಿಕವಾಗಿ ಚೆಕ್ ಕೊಟ್ಟಿದ್ದಾರೆ. ಮತ್ತು ಅವರ ಜಮೀನಿಗೆ ಇವರೇ ರೇಟ್ ಫಿಕ್ಸ್ ಮಾಡಿದ್ದಾರೆ. ಯಾರು ಬೆಳೆ ಬೆಳೆದಿದ್ದಾರಲ್ಲ, ಆ ಬೆಳೆ ಬೆಳೆದಂಥ ಜಾಗಕ್ಕೆ ಯಾರು ಅಡಿಕೆ ಬೆಳೆದಿದ್ದಾರೆ ಇಷ್ಟು ರೇಟು, 2 ಕೋಟಿ 2.5 ಕೋಟಿ ಈ ಥರ ಎಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಬರಡಾಗಿರುವಂಥ ಜಾಗ ಅಲ್ಲ, ಅಥವಾ ಕೃಷಿಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರಯೋಜನಕ್ಕೆ ಬರದೇ ಇರುವಂಥ ಜಾಗ ಅಲ್ಲ, ಫಲವತ್ತಾದಂಥ ಜಾಗ ಅದು. ಅಲ್ಲಿ ಅಡಿಕೆ ಬೆಳೀತಾರೆ, ತೆಂಗು ಬೆಳೀತಾರೆ, ಮಾವು ಬೆಳೀತಾರೆ, ವಿವಿಧ ರೀತಿಯ ತರಕಾರಿ ಬೆಳೀತಾರೆ, ಹಣ್ಣು ಬೆಳೀತಾರೆ. ಎಲ್ಲ ಚೆನ್ನಾಗಿದೆ. ರೈತರಿಗೆ ಏನು ತುಂಬ ಏನೋ ಕಷ್ಟನೇ ಇಲ್ಲ, ಅಲ್ಲಿ ಎಲ್ಲ ಅವರು ಆರಾಮಲ್ಲಿದ್ದಾರೆ. ಆದರೆ ಅಲ್ಲಿ ಟೌನ್ಶಿಪ್ ಅಗತ್ಯ ಇಲ್ಲ ಅಂತ ಆ ಭಾಗದ ಜನನೇ ಹೇಳ್ತಾ ಇದ್ದಾಗ, ನೀವು ಸಾವಿರಾರು ಎಕರೆಯನ್ನು ಕಬ್ಜಾ ಮಾಡಿಕೊಂಡು ಅಲ್ಲಿ ಟೌನ್ಶಿಪ್ ಮಾಡುವಂಥ ಅಗತ್ಯತೆ ಏನಿದೆ ನೋಡಿ. ಹೇಳಿ ಕೇಳಿ DK ಶಿವಕುಮಾರ್ ಅವರು ಕೂಡ ಅದೇ ಜಿಲ್ಲೆಗೆ ಸಂಬಂಧಪಟ್ಟವರು. ಅವರು CM ಆಗೋದಕ್ಕಿಂತ ಮುಂಚೆನೂ ಕೂಡ ನಾನು ಟೌನ್ಶಿಪ್ ಮಾಡಬೇಕು, ಟೌನ್ಶಿಪ್ಪಿನ ಬಗ್ಗೆ ಕನಸನ್ನು ಕೂಡ ಈಗ ವ್ಯಕ್ತಪಡಿಸ್ತಾ ಇದ್ರು. ಯಾಕಂದರೆ ಅಲ್ಲಿ ಇತ್ತೀಚೆಗೆ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಕೂಡ ಮಾಡಿದರು. ಅಂದರೆ ಈ ಬೆಂಗಳೂರು ಅನ್ನುವಂಥ ಒಂದು ಪದ ಇದ್ದರೆ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ ಅನ್ನುವಂಥ ಒಂದು ದೃಷ್ಟಿಕೋನದಲ್ಲಿ ಹೇಳಿದ್ರು ಏನೋ ಗೊತ್ತಿಲ್ಲ. ಮತ್ತು ಕೆಲವೊಂದಿಷ್ಟು ರೈತರುಗಳು ಈಗ ದುಡ್ಡು ಇಸ್ಕೊಂಡಿದ್ದಾರೆ. ಯಾಕಂದರೆ ಇಲ್ಲಿ ಎಲ್ಲ ರೈತರು ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ಬಹುತೇಕ ರೈತರು ವಿರೋಧವನ್ನು ವ್ಯಕ್ತಪಡಿಸಿದರೆ ಕೆಲವೊಂದಿಷ್ಟು ರೈತರುಗಳು ಸರ್ಕಾರದ ಪರವಾಗಿ ನಿಂತ್ಕೊಂಡಿದ್ದಾರೆ. ನಮಗೆ ಟೌನ್ಶಿಪ್ ಮಾಡಿ ನಮ್ಮ ಜಮೀನಿಗೆ ನೀವು ಇಂತಿಷ್ಟಂತ ದುಡ್ಡು ಕೊಡಿ,
ನಾವು ಬೇರೆ ಕಡೆ ಜಮೀನನ್ನು ತಗೊಳ್ತೀವಿ ಅಥವಾ ಇನ್ನೇನೋ ಬಿಸ್ನೆಸ್ ಮಾಡ್ತೀವಿ, ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ರೈತರಲ್ಲೂ ಒಂದಿಷ್ಟು ಒಗ್ಗಟ್ಟಿನ ಪ್ರದರ್ಶನ ಇಲ್ಲಿ ಕಂಡು ಬರ್ತಾ ಇಲ್ಲ. ಭಿನ್ನಾಭಿಪ್ರಾಯಗಳು ಈಗ ವ್ಯಕ್ತವಾಗಿದ್ದಾವೆ ರೈತರಲ್ಲೂ ಕೂಡ. ಕೆಲವೊಂದಿಷ್ಟು ರೈತರು ದುಡ್ಡಿನ ಆಮಿಷ 2 ಕೋಟಿ 2.5 ಕೋಟಿ ಹಿಂಗೆಲ್ಲ ನೀವು ಸರ್ಕಾರದವ್ರು ಹೇಳಿದಂಥ ಸಂದರ್ಭದಲ್ಲಿ ಸಹಜವಾಗಿ ರೈತರಿಗೆ ನಾನು ಜೀವಮಾನ ಇಡೀ ದುಡಿದ್ರೂ ನಾನು ದುಡಿತೀನೋ ಇಲ್ವೋ ಇಷ್ಟೊಂದು ತಗೊಂಡ್ಬಿಡೋಣ ಅಂತ ಅವರು ಜೋಶಲ್ಲಿ ಇರ್ತಾರೆ. ಆದರೆ ಮುಂದಿನ ದಿನಗಳಲ್ಲಿ ರೈತರು ಈ ಒಂದು ಕಷ್ಟದ ದಿನಗಳನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಎದುರಾಗ್ಬೋದು. ಹಾಗಾಗಿ ರೈತರು ಕೂಡ ಯೋಚನೆಯನ್ನು ಮಾಡಬೇಕಾಗ್ತದೆ.